ಎಲ್ಲರಿಗೂ ನಮಸ್ಕಾರ. ಸ್ಟೋರಿ ಸಂಗತಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆ ನಮ್ಮ ಕತೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೆರೆತ ಹೃದಯಗಳು ಭಾಗ 9. ತನ್ವಿ ಬಾಸ್ ಹೇಳಿದಂತೆ ಎಲ್ಲ ನಿಯಮಗಳಿಗೂ ಒಪ್ಪಿಗೆ ಕೊಟ್ಟು ಸಹಿ ಹಾಕಿ ಬಾಸ್ನ ಕ್ಯಾಬಿನ್ನಿಂದ ಹೊರಗೆ ಬಂದಳು. ಅವಳಿಗೆ ಒಂದಿಷ್ಟು ಕೆಲಸವನ್ನು ವಹಿಸಿದ್ದರು. ಹಾಗೆಯೇ ಮೈತ್ರಿ ಎನ್ನುವವರನ್ನು ಕರೆದು ಇವಳಿಗೆ ಕೆಲಸವೆಲ್ಲ ಹೇಳಿಕೊಡು ಎಂದು ಹೇಳಿ ಕಳಿಸಿದ್ದರು. ಹಾಗಾಗಿ ತನ್ವಿ ಮೈತ್ರಿಯ ಕ್ಯಾಬಿನ್ಗೆ ಹೋದಳು. ಥ್ಯಾಂಕ್ ಯು ಮೈತ್ರಿ ಅವರೇ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನನಗೆ ಕೆಲಸ ಹೇಳಿಕೊಡಿ ಅಂತ ಮೇಡಮ್ ನಿಮ್ಮ ಬಳಿ ಹೇಳಿದ್ದರು ಕೂಡ. ನೀವು ಮಾತನಾಡುವ ಸಾಫ್ಟ್ನೆಸ್ ಎಲ್ಲವನ್ನೂ ನನಗೆ ಅರ್ಥ ಮಾಡಿಸುವ ರೀತಿ ನನಗೆ ತುಂಬ ಇಷ್ಟ ಆಯಿತು. ನಿಜಕ್ಕೂ ಇಲ್ಲಿಯವರೆಗೆ ಆಫೀಸ್ ಹೇಗೋ ಏನೋ ಅಂತ ಭಯವಿತ್ತು, ಆದರೆ ಈಗ ಆ ಭಯ ಕಡಿಮೆಯಾಗಿದೆ ಎಂದು ಹೇಳಿದಳು. ತಕ್ಷಣ ಮೈತ್ರಿ ಕೂಡ ಏನೂ ಮಾತನಾಡದೆ ಒಂದು ಸ್ಮೈಲ್ ಮಾತ್ರ ಕೊಟ್ಟಳು. ಆದರೆ ಅವಳು ಯಾಕೆ ಹಾಗೆ ಮಾಡಿದಳು ಎನ್ನುವ ಪ್ರಶ್ನೆಗೆ ತನ್ವಿಯ ಬಳಿ ಉತ್ತರವಿರಲಿಲ್ಲ. ಇಬ್ಬರೂ 2 ಗಂಟೆಗಳ ಕಾಲ ಕೆಲಸವನ್ನೇ ಮಾಡುತ್ತಾ ಇದ್ದರು. ತನ್ವಿಗೆ ಎಲ್ಲ ಕೆಲಸವನ್ನು ತನಗೆ ಅರ್ಥವಾದ ರೀತಿಯಲ್ಲಿ ಮೈತ್ರಿ ಹೇಳಿಕೊಟ್ಟಳು. ಆ 2 ಗಂಟೆಯಲ್ಲಿ ಇಬ್ಬರ ನಡುವೆ ಒಂದು ಸಲಿಗೆ ಬೆಳೆದಿತ್ತು. ಒಂದು ಚಿಕ್ಕ ಸ್ನೇಹ ಎಂದೇ ಹೇಳಬಹುದು. ಯಾಕೆಂದರೆ ತನ್ವಿಯ ಮಾತು, ಅವಳ ಒಳ್ಳೆಯತನ ಮೈತ್ರಿಗೆ ಇಷ್ಟವಾಗಿ ಬಿಟ್ಟಿತ್ತು. ಹಾಗಾಗಿ ಇಬ್ಬರ ನಡುವೆ ಒಂದು ರೀತಿಯ ಬಾಂಧವ್ಯ ಮೂಡಿತ್ತು. ಊಟದ ಸಮಯವಾಗಿದ್ದರಿಂದ ಇಬ್ಬರೂ ಕೂಡ ಒಟ್ಟಿಗೆ ಕ್ಯಾಂಟೀನ್ನತ್ತ ಹೋದರು. ಇಬ್ಬರೂ ಕ್ಯಾಂಟೀನ್ಗೆ ಹೋದ ತಕ್ಷಣ ಮೈತ್ರಿ ಪಲಾವನ್ನು ಆರ್ಡರ್ ಮಾಡಿದರೆ ತನ್ವಿ ಊಟವನ್ನು ಆರ್ಡರ್ ಮಾಡಿದಳು. ಯಾಕೆಂದರೆ ತನ್ವಿಯ ಊಟ ಸ್ವಲ್ಪ ಜಾಸ್ತಿ ಇತ್ತು. ಅವಳಿಗೆ ಊಟದ ಸಮಯದಲ್ಲಿ ಬೇರೆ ಏನಾದರೂ ತಿಂದರೆ ಮತ್ತೆ ಹಸಿವಾಗುತ್ತಿತ್ತು. ಹಾಗಾಗಿ ಅವಳು ಯಾವುದೇ ಹೋಟೆಲ್ಗೆ ಹೋದರೂ ಊಟವನ್ನೇ ಆರ್ಡರ್ ಮಾಡುತ್ತಿದ್ದಳು. ಅವಳಿಗೆ ಚಾಟ್ಸ್ ತಿಂಡಿ ಎಲ್ಲ ಅಷ್ಟೊಂದು ಇಷ್ಟವಾಗುತ್ತಿರಲಿಲ್ಲ. ಮೊದಲಿನಿಂದಲೂ ಅವಳು ಬೆಳೆದು ಬಂದ ವಾತಾವರಣವೇ ಹಾಗಿತ್ತು. ಅವಳ ಡ್ರೆಸ್ ಕೋಡ್ ಎಂದರೆ ಕೇವಲ ಜೀನ್ಸ್ ಮತ್ತು ಟೀ ಶರ್ಟ್. ಅದರ ಹೊರತಾಗಿ ಚೂಡಿದಾರ್ ಬಿಟ್ಟರೆ ಸೀರೆ ಮಾತ್ರ. ಇದು ಅವಳ ಹವ್ಯಾಸವಾಗಿತ್ತು. ಆಫೀಸ್ಗೆ ಬರುವಾಗ ಯಾವಾಗಲೂ ಚೂಡಿದಾರನ್ನೇ ಹಾಕಿಕೊಂಡು ಬರುವ ನಿರ್ಧಾರವನ್ನು ಮಾಡಿದಳು. ಯಾಕೆಂದರೆ ಅವಳಿಗೆ ಜೀನ್ಸ್ ಅಷ್ಟೊಂದು ಕಂಫರ್ಟ್ ಕೊಡುತ್ತಿರಲಿಲ್ಲ. ಎಲ್ಲಾದರೂ ಅಪರೂಪಕ್ಕೆ ಮಾತ್ರ ಹಾಕುವಷ್ಟು ಇಷ್ಟ. ಇಬ್ಬರ ಆರ್ಡರ್ ಟೇಬಲ್ ಮೇಲೆ ಬಂತು. ಮೈತ್ರಿ ಮುಂದುವರೆದು ಹೇಳಿದಳು, ಸಾರಿ ತನ್ವಿ, ಆಫೀಸ್ನಲ್ಲಿ ನೀನು ತುಂಬ ಮಾತನಾಡುತ್ತಿದ್ದೆ. ನಾನು ಯಾವುದಕ್ಕೂ ಸರಿಯಾಗಿ ಪ್ರತಿಕ್ರಿಯಿಸಲಿಲ್ಲ. ಆದರೆ ಅದಕ್ಕೆ ಕಾರಣವಿದೆ. ನಮ್ಮ ಆಫೀಸ್ನಲ್ಲಿ ಈ ರೀತಿ ಸುಮ್ಮನೆ ವೈಯಕ್ತಿಕ ವಿಚಾರವನ್ನು ಮಾತನಾಡುವುದು ಗೊತ್ತಾದರೆ ಕೆಲಸದಿಂದಲೇ ತೆಗೆದು ಬಿಡುತ್ತಾರೆ. ನಿನಗೆ ಈಗಾಗಲೇ ತ್ರಿಷಾ ಮೇಡಮ್ ಹೇಳಿರಬೇಕು ಅಲ್ವಾ? ಹಾಗಾಗಿ ನಾನು ಮಾತನಾಡಲು ಹೋಗಿಲ್ಲ. ನಾನು ನಿನ್ನ ಜೊತೆ ಸೇರಿ ಮಾತನಾಡಿದರೆ ಖಂಡಿತ ಆಫೀಸ್ನಲ್ಲಿ ಗೊತ್ತಾಗಿ ನಮ್ಮಿಬ್ಬರನ್ನು ಕೆಲಸದಿಂದ ತೆಗೆದು ಹಾಕುತ್ತಿದ್ದರು. ಅದಲ್ಲದೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನೀನು ನನ್ನ ಹಾಗೆ ಹುಲಿಯ ಬಾಯಿಗೆ ಬಿದ್ದಿದ್ದೀಯ ಎಂದು ಹೇಳಿದಳು. ತಕ್ಷಣ ತನ್ವಿಗೆ ಏನೂ ಅರ್ಥವಾಗಲಿಲ್ಲ. ಏನು ಹೇಳ್ತಾ ಇದ್ದೀಯಾ ಮೈತ್ರಿ? ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಮೊದಲು ಹೇಳಿದ್ದು ಸರಿ ಇದೆ. ಯಾಕೆ ಅಂದರೆ ತ್ರಿಷಾ ಮೇಡಮ್ ಕೂಡ ನನ್ನ ಹತ್ತಿರ ಹೇಳಿದ್ದು ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಯಾವುದೇ ರೀತಿಯ ವೈಯಕ್ತಿಕ ವಿಷಯವನ್ನು ಮಾತನಾಡಬಾರದು, ಹಾಗೆ ಮೊಬೈಲನ್ನು ನೋಡಬಾರದು ಅಂತ. ಆದರೆ ನೀನು ಕೊನೆಯಲ್ಲಿ ಹೇಳಿದ ಹುಲಿಯ ಬಾಯಿ ಅರ್ಥವಾಗಲಿಲ್ಲ ಎಂದು ಹೇಳಿದಳು. ಮೈತ್ರಿ ನಗುತ್ತಾ, ಹಾಗಂದ್ರೆ ಸಾಮಾನ್ಯ ಸರ್ ಟೀಮ್ ಅಂತ. ನಿನಗೆ ಅವರ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ. ವಿಚಿತ್ರ ಮನುಷ್ಯ. ಯಾವಾಗಲೂ ತಾನಾಯಿತು ತನ್ನ ಕೆಲಸವಾಯಿತು ಅಂತ ಮಾತ್ರ ಇರ್ತಾರೆ. ನೋಡೋಕೆ ಸಖತ್ ಹ್ಯಾಂಡ್ಸಮ್ ಆಗಿದ್ದಾರೆ, ಆದರೆ ಯಾರೊಂದಿಗೂ ಮಾತನಾಡಲ್ಲ. ಕೆಲಸವನ್ನು ಹೊರತುಪಡಿಸಿ ಅವರ ಬಗ್ಗೆ ಯಾರೊಂದಿಗೂ ಹಂಚಿಕೊಳ್ಳುವುದೂ ಇಲ್ಲ. ಅವರ ಬಗ್ಗೆ ನಿಖರವಾದ ಮಾಹಿತಿ ಇರುವವರು ಯಾರೂ ಇಲ್ಲ. ಒಂದು ರೀತಿಯಲ್ಲಿ ಕೂಲ್ ಮನುಷ್ಯ ಎಂದೇ ಹೇಳಬಹುದು. ಹಾಗಂತ ತುಂಬ ಬ್ರಿಲಿಯಂಟ್. ಅವನಿಗೆ ಬರದ ಕೆಲಸವೇ ಇಲ್ಲ. ಒಂದು ದಿನಕ್ಕೆ 2 ಜನರ ಕೆಲಸವನ್ನು ಮಾಡುತ್ತಾರೆ. ಕೆಲಸ ಬಂದರೆ ತುಂಬ ಡೆಡಿಕೇಟೆಡ್. ಅವರ ತಂದೆಯದ್ದೇ ಕಂಪನಿ ಇದ್ದರೂ ಕೂಡ ಈ ಕಂಪನಿಯಲ್ಲಿ ಬಂದು ಕೆಲಸ ಮಾಡುತ್ತಿದ್ದಾರೆ.
ಈಗ ತ್ರಿಷಾ ಮೇಡಮ್ ಹೇಳಿದ್ರು ಅಲ್ವಾ, ನೀನು ಯಾರ ಟೀಮ್ ಅಂತ. ಆ ಸಮನ್ಯು ಸರ್ಗೆ ಹೆಣ್ಣು ಮಕ್ಕಳನ್ನು ಕಂಡರೇ ಆಗಲ್ಲ. ಯಾವುದಾದರೂ ತಪ್ಪನ್ನು ಹುಡುಕಿ ದಿನವಿಡೀ ಬಾಯಿಗೆ ಬಂದಂತೆ ಬೈಯುತ್ತಾ ಇರುತ್ತಾರೆ. ನಾನಂತೂ ದಿನಕ್ಕೆ ಅವರ ಹತ್ತಿರ ಎಷ್ಟು ಸಲ ಬಯಸಿಕೊಳ್ತೀನೋ ನನಗೇ ಗೊತ್ತಿಲ್ಲ. ಆದರೆ ಅವರ ಒಳ್ಳೆಯತನ ನೋಡಿ ನನಗೆ ನಿಜಕ್ಕೂ ಮಾತೇ ಬರಲಿಲ್ಲ. ಒಮ್ಮೆ ನನಗೆ ಪೀರಿಯಡ್ಸ್ ಇತ್ತು. ತುಂಬ ಸುಸ್ತು ವಾಂತಿಯಾಗಿತ್ತು. ಆದರೂ ಆಫೀಸ್ ರಜೆ ಮಾಡಿದರೆ ಎಲ್ಲಿ ಸಮನ್ಯು ಸರ್ ಬೈತಾರೆ ಅಂತ ಆಫೀಸ್ಗೆ ಬಂದಿದ್ದೆ. ಆಫೀಸ್ನಲ್ಲಿ ಒಂದು ದೊಡ್ಡ ಕ್ಲೈಂಟ್ ಮೀಟಿಂಗ್ ಇತ್ತು. ನಾನು ಬರದೇ ಹೋದರೆ ಅದು ಆಗುತ್ತಲೇ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಪ್ರೆಜರ್ ಇತ್ತು. ಆದರೆ ನನಗೆ ತುಂಬ ತೊಂದರೆ ಆಗ್ತಾ ಇತ್ತು. ನಮ್ಮ ಟೀಮ್ನಲ್ಲಿ ನನ್ನನ್ನು ಹೊರತುಪಡಿಸಿ ಮತ್ಯಾರೂ ಹೆಣ್ಣು ಮಕ್ಕಳೂ ಇಲ್ಲ. ಯಾರ ಹತ್ರಾದರೂ ನನ್ನ ನೋವನ್ನು ಹೇಳಿಕೊಳ್ಳೋಣ ಅಂತ ಅಂದರೆ ಆದರೆ ಅದು ಹೇಗೆ ಸಮನ್ಯು ಸರ್ಗೆ ಗೊತ್ತಾಯ್ತೋ ನನಗಂತೂ ಗೊತ್ತಿಲ್ಲ. ಆದರೆ ಅವರೇ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು, ನಾನು ಈ ಮೀಟಿಂಗನ್ನು ನಿಭಾಯಿಸ್ತೀನಿ, ನೀನು ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿದರು. ಆಗ ನನಗೆ ಅವರನ್ನು ನೋಡಿ ಅಣ್ಣ ಅನ್ನೋ ಫೀಲ್ ಬಂತು. ಅವರು ನಿಜವಾಗಿಯೂ ಮನಸ್ಸಿನಿಂದ ತುಂಬ ಒಳ್ಳೆಯವರು ಅಂತ ಅನ್ನಿಸ್ತು. ಈಗ ನನಗೆ ತುಂಬ ಸಂತೋಷ, ನನ್ನ ಟೀಮ್ಗೆ ಇನ್ನೊಂದು ಹುಡುಗಿ ಸಿಕ್ಕಿದ್ದಾಳೆ ಅಂತ. ಆದರೆ ನೀನು ಸಮನ್ಯು ಸರ್ ಹತ್ತಿರ ಎಷ್ಟು ಬಯಸ್ಕೋತೀಯೋ ಅಂತ ನೆನೆಸಿಕೊಂಡರೆ ಭಯ ಆಗುತ್ತೆ ಎಂದು ಹೇಳಿದಳು. ತಕ್ಷಣ ತನ್ವಿಗೆ ಸಮನ್ಯು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಎಂದು ಅನ್ನಿಸಿತು. ನೀನು ಹೇಳುತ್ತಾ ಇರೋದನ್ನು ಕೇಳಿದರೆ ನನಗೆ ಸಮನ್ಯು ಸರನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವರನ್ನು ಇವತ್ತು ಆಫೀಸ್ನಲ್ಲಿ ಎಲ್ಲೂ ನೋಡಲಿಲ್ಲ ಎಂದು ಹೇಳಿದಳು. ಮೈತ್ರಿ, ಅವರು ಹಾಫ್ ಡೇ ಲೀವ್ ಹಾಕಿ ಹೋಗಿದ್ದರೆ ಏನೋ ತಲೆನೋವು. ನನ್ನ ಕೆಲಸವನ್ನು ನೀನೇ ಮಾಡು ಅಂತ ಹೇಳಿ ಹೋದರು. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಇದು ತುಂಬ ಸೀಕ್ರೆಟ್. ನೀನು ಯಾವುದೇ ಕಾರಣಕ್ಕೂ ಯಾರ ಬಳಿಯೂ ಹೇಳಬಾರದು ಅಂತ ಈ ವಿಷಯವನ್ನು ನಿನಗೆ ಹೇಳ್ತಾ ಇದ್ದೀನಿ. ಸಮನ್ಯು ಸರ್ ಬೇರೆ ಯಾರೂ ಅಲ್ಲ, ನಮ್ಮ ತ್ರಿಷಾ ಮೇಡಮ್ ಮದುವೆಯಾಗುವ ಹುಡುಗ ಅನ್ನೋ ಗಾಸಿಪ್ ಇದೆ. ಹಾಗಾಗಿ ತಾವು ಮದುವೆಯಾಗುವ ಹುಡುಗಿಗೆ ಸಹಾಯವಾಗಲಿ ಅಂತ ಈ ಕಂಪನಿಗೆ ಬಂದಿದ್ದಾರೆ ಎಂದು ಆಫೀಸ್ನಲ್ಲಿ ಇರುವವರೆಲ್ಲ ಮಾತನಾಡಿಕೊಳ್ಳುತ್ತಾರೆ. ಅದು ಎಷ್ಟು ಸುಳ್ಳು ಎಷ್ಟು ನಿಜವೋ ಗೊತ್ತಿಲ್ಲ. ಆದರೆ ಆಗಾಗ ಸಮನ್ಯು ಸರ್ ತ್ರಿಷಾ ಮೇಡಮ್ ಕ್ಯಾಬಿನ್ಗೆ ಹೋಗ್ತಾ ಇರ್ತಾರೆ. ಏನೇನೋ ಬಾಗಿಲು ಹಾಕ್ಕೊಂಡು ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ನಾನೂ ನೋಡಿದ್ದೀನಿ. ಆದರೆ ದೊಡ್ಡವರ ವಿಷಯ ನಮಗೆ ಯಾಕೆ ಅಲ್ವಾ ಎಂದು ಹೇಳಿ ಮೈತ್ರಿ ಊಟವನ್ನು ಮಾಡಲು ಶುರು ಮಾಡಿದಳು. ಆದರೆ ತನ್ವಿಗೆ ಮಾತ್ರ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದವು. ಯಾಕೆಂದರೆ ಅವಳು ಇನ್ನೂ ಸಮನ್ಯುನನ್ನು ನೋಡಿರಲಿಲ್ಲ. ಮೈತ್ರಿ ಹೇಳುವ ಪ್ರಕಾರ ಸಮನ್ಯು ಸರ್ ತುಂಬ ಚೆನ್ನಾಗಿದ್ದಾರೆ, ಕೆಲಸದಲ್ಲಿ ತುಂಬ ಸ್ಟ್ರಿಕ್ಟ್, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಕಂಡರೆ ಆಗಲ್ಲ. ಹೀಗಿರುವಾಗ ತ್ರಿಷಾ ಮೇಡಮ್ ಹೇಗೆ ಮದುವೆಯಾಗುತ್ತಾರೆ? ಛೇ, ನಾನು ಏನೇನೋ ಯೋಚನೆ ಮಾಡ್ತಾ ಇದ್ದೇನೆ. ಮೊದಲು ಆಫೀಸ್ ಕೆಲಸ, ಬೇರೆಯವರ ಪರ್ಸನಲ್ ವಿಷಯ ಇಟ್ಕೊಂಡು ನಾನೇನು ಮಾಡೋದು, ನಂದೇ ಸಾಕಷ್ಟಿದೆ ಎಂದು ತಾನು ಕೂಡ ಊಟವನ್ನು ಮುಗಿಸಿ ಕೆಲಸಕ್ಕೆ ಹೋದಳು. ಸಂಜೆ 6:30ರವರೆಗೂ ಕೆಲಸವನ್ನು ಮಾಡಿ ತನಗೆ ಅರ್ಥ ಆಗದೇ ಇರುವ ವಿಷಯವನ್ನು ಮೈತ್ರಿಯಿಂದ ಕಲಿತು ಆಫೀಸಿನ ಹೊರಗೆ ಬಂದು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬರುವಷ್ಟರಲ್ಲಿ ಅವಳಿಗೆ ಒಂದು ಶಾಕ್ ಆದಿತ್ತು. ಯಾಕೆಂದರೆ ಅವಳ ಅಣ್ಣ ವಿಜಯ್ ಬಾಗಿಲ ಮುಂದೆ ಬಂದು ನಿಂತಿದ್ದ. ಮುಂದುವರೆಯುವುದು. ಮುಂದಿನ ಕಥೆಯಲ್ಲಿ ವಿಜಯ್ ಯಾಕೆ ಬಂದ, ಸಮನ್ಯು ಜೊತೆ ತನ್ವಿ ಮೊದಲ ಭೇಟಿ ಹೇಗಿರುತ್ತೆ ನೋಡೋಣ. ನಿಮಗೆ ನನ್ನ ಕತೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ. ಈ ಪುಟ್ಟ ಪ್ರತಿಭೆಗೆ ನಿಮ್ಮದೊಂದು ಸಣ್ಣ ಸಹಾಯ ಯಾವಾಗಲೂ ಇರಲಿ. ಇಂತಿ ನಿಮ್ಮ ಸ್ಟೋರಿ ಸಂಗಾತಿ. ಧನ್ಯವಾದಗಳೊಂದಿಗೆ ಈ ನಿಮ್ಮ ಸ್ಟೋರಿ ಸಂಗಾತಿ.